ಇನ್ನು ಇದೇ ವಿಚಾರವಾಗಿ ಅಂದರೆ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಏನು ಸಿಕ್ಕಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜೀನಾಮೆ ಕೇಳಿದವರಿಗೆ ಜಿಟಿ ದೇವೇಗೌಡ ತಿರುಗೇಟ್ ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಾದ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇದ್ರು. ಆರೋಪಕ್ಕೆ ಸಾಕ್ಷಿನೇ ಇಲ್ಲ, ಈಗೇನು ಹೇಳ್ತಾರೆ ಅಂಥೇಳಿ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಲ್ಲಿ ಮಾತಾಡಿದಂಥ ಜಿಟಿ ದೇವೇಗೌಡ ಎಫ್ಐಆರ್ ಆದ ತಕ್ಷಣ ರಾಜೀನಾಮೆ ಕೇಳೋದು ತಪ್ಪು ಅಂತ ನಾನು ಮುಂಚೆ ಕೂಡ ಹೇಳಿದ್ದೆ, ಅದನ್ನೇ ಮಹಾ ಅಪರಾಧ ಅಂತ ಬೇರೆ ಬಿಂಬಿಸ್ಬಿಟ್ಟಿದ್ರು ನನ್ನ ಮಾತುಗಳನ್ನು ಅಂತಲೂ ಕೂಡ ಹೇಳ್ಕೊಂಡ್ರು. ಎಂ ಕೃಷ್ಣನೇ ಇರ್ಬೋದು, ಗಂಗರಾಜನೇ ಇರ್ಬೋದು, ಅದು ಇನ್ನೂ ಹಲವಾರು ಇದ್ದಾರೆ, ಪಾರ್ಟಿ ಕಾರ್ಯಕರ್ತರಿದ್ದಾರೆ. ಅವರು ಒಂದು ಪತ್ರ ಸಿಕ್ಕಿದ ಕೂಡಲೇ ಅದನ್ನು ದೂರು ಕೊಡ್ತಾರೆ, ಎಫ್ಐಆರ್ ಮಾಡ್ತಾರೆ. ಎಫ್ಐಆರ್ ಮಾಡೋದು ಅದಕ್ಕೆ ತನಿಖೆ ಮಾಡಲಿಕ್ಕೆ. ನಾನು ಅದಕ್ಕೆ ಏನು ಹೇಳಿದ್ದು ಅಂದರೆ, ಒಂದು ಎಫ್ಐಆರ್ ಆದ ಕೂಡಲೇ ಯಾರನ್ನೇ ಆಗಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರನ್ನ, ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಸ್ಲೋಗನ್ ಇದೊಂದೇ ಆಯ್ತಲ್ಲ. ಯಾರಾದರೂ ಒಂದು ಇವತ್ತಾದರೂ ಕೂಡ ಲೋಕಾಯುಕ್ತ ಯಾವುದೇ ಸಾಕ್ಷಿಗಳೇ ಇಲ್ಲ ಅಂತ ಏನು ಹೇಳಿದ್ದಾರೆ, ಅದಕ್ಕೇನು ಸಾಕ್ಷಿ? ಸಿದ್ದರಾಮಯ್ಯನವ್ರಿಗೆ ಏನು ಸಂಬಂಧ? ಪ್ರತಿಯೊಬ್ಬರಿಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂದಾಗ ಎಫ್ಐಆರ್ ಆದವರೆಲ್ಲರೂ ಕೂಡ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದೆ ನಾನು. ಈಗ ಸತ್ಯ ಗೊತ್ತಾಗಿದೆ, ಸಿದ್ದರಾಮಯ್ಯನವ್ರ ಪಾತ್ರ ಇಲ್ಲ ಅನ್ನೋದು. ಬಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದೇ ಮಾತು ಭಾರಿ ದುಬಾರಿ, ಏನೋ ನನ್ನ ಮೇಲೆ ಭಾರಿ ಸೇಡು. ಲೋಕಾಯುಕ್ತ ತನ್ನ ದಾರಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಲೋಕಾಯುಕ್ತ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರು ವರದಿ ಕೊಟ್ಟಿದ್ದಾರೆ. ಕೆಟ್ಟದ್ದು ಮಾಡ್ತಾ ಇರ್ತಕ್ಕಂಥ ಇದು ಮಾಡಬೇಡಿ ಅಂತ ಹೇಳ್ತಕ್ಕಂಥ ಕೆಲಸನ ನಾವು ಮಾಡಬೇಕೇ ಹೊರತು ಈ ರೀತಿ ಎಫ್ಐಆರ್ ಆದ ಕೂಡಲೇ ರಾಜೀನಾಮೆ ಕೊಡಿ ಅನ್ನೋದನ್ನು ಬೇರೆ ಯಾರೂ ಕೂಡ ಮಾಡಬಾರ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ದಾರೆ. ಎಂ ಕೃಷ್ಣನೇ ಇರ್ಬೋದು, ಗಂಗರಾಜನೇ ಇರ್ಬೋದು, ಅದು ಇನ್ನೂ ಹಲವಾರು ಇದ್ದಾರೆ, ಪಾರ್ಟಿ ಕಾರ್ಯಕರ್ತರಿದ್ದಾರೆ.